ನಮಸ್ಕಾರ ಎಲ್ಲರಿಗೂ. ಇವತ್ತು ವಿಶೇಷವಾಗಿ ವರ್ಧಂತಿ ರಾಯರ ಹುಟ್ಟುಹಬ್ಬ. ಸೊ ಹಾಗಾಗಿ ನಾವೆಲ್ಲರೂ ರಾಯರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸೋಣ. ಇದೇ ತರ ಮುಂದೆ ನಮ್ಮೆಲ್ಲರ ಕಷ್ಟಗಳನ್ನ ಎಲ್ಲ ಭಕ್ತಾದಿಗಳಿಗೆ ಏನೇನೆಲ್ಲ ಬೇಡಿಕೆ ಇದೆ ಅದನ್ನೆಲ್ಲ ನೆರವೇರಿಸ್ತಾ ಭಗವಂತ ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ಳೋಣ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಈ ಪುಟ್ಟು ಲಾಗ್ನ ಇವತ್ತೇ ವಿಡಿಯೋ ಮಾಡಿ ಇವತ್ತೇನೆ ಸೊ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬಾ ಟೈಮ್ ಇಲ್ಲ. ಸೊ ನಾನು ಇವತ್ತು ಆಕ್ಚುಲಿ ಬೆಳಿಗ್ಗೆನೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಏನೇನೆಲ್ಲ ಮಾಡಿದೆ, ರಾಯರಿಗೆ ಪ್ರಿಯವಾಗಿರೋ ಅಂತ ನೈವೇದ್ಯನೂ ಕೂಡ ಮಾಡಿದೆ. ಈಗ ಹೋಗಿ ನೋಡ್ಕೊಂಡ್ ಬಂದ್ಬಿಡಿ ಬೇಗ. ನೆನೆ ಹೂವು ಎಲ್ಲ ತಗೊಂಡ್ ಬಂದು ನಾನು ಹಾರ ಪೋಣಿಸ್ಕೊಳ್ತಾ ಇದ್ದೀನಿ. ಸೊ ನನಗೆ ಬೆಳಿಗ್ಗೆ ಎದ್ದು ಹಾರ ಪೋಣಿಸ್ಕೊಳ್ಳೋದಕ್ಕೆಲ್ಲ ಟೈಮ್ ಇರಲ್ಲ ಅಂತ ಪೋಣಿಸಿ ಇಟ್ಕೊಂಡ್ಬಿಡೋಣ ಅಂತ ರಾಯರ್ ಫೋಟೋಗೆ ಹಾರ ಮತ್ತೆ ವಿಗ್ರಹಕ್ಕೆ ಈ ತರ ರೋಸ್ನ ಎಲೆ ಕಿತ್ಬಿಟ್ಟು ಈ ತರ ಫೋಲ್ಡ್ ಮಾಡಿ ಪೋಣಿಸ್ಕೊಂಡಿದ್ದೀನಿ. ಮಧ್ಯದಲ್ಲಿ ತುಳಸಿ ಎಲೆನ ಹಾಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಪುಟ್ಟದು ಇನ್ನೊಂದೇನಪ್ಪ ಅಂದ್ರೆ ವಿಶೇಷವಾಗಿ ನಮ್ಮನೆಗೆ ರಾಯರ್ ಪ್ರಸಾದ ಬಂತು ಮಂತ್ರಾಲಯದಿಂದ. ಕೀರ್ತನ ಮಂತ್ರಾಲಯಕ್ಕೆ ಹೋಗಿದ್ಲು, ಅದ್ರ ಪ್ರಸಾದನ ನಿನ್ನೆ ಕೊಟ್ಟು ಕಳ್ಸಿದ್ಲು, ತಗೊಂಡ್ ಬಂದು ಕೊಟ್ಟೋದ್ಲು. ಸಿಕ್ಕಾಪಟ್ಟೆ ಖುಷಿ ಆಯ್ತು. ರಾಯರ್ ವರ್ಧಂತಿ ಇರುವಾಗ್ಲೇನೆ ರಾಯರ್ ಪ್ರಸಾದ ಮನೆಗೆ ಬಂತು ಅಂತ. ತುಪ್ಪದ ಬತ್ತಿನ ನಾನೇ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪದ ಬತ್ತಿ ಹಾರನ ರಾಯರ್ಗೆ ಹಾಕೋಣ ಅಂತ ರಾತ್ರಿನೇ ಎಲ್ಲ ಮಾಡಿಟ್ಟು ಮಲ್ಕೊಂಡೆ. ಬೆಳಿಗ್ಗೆ ಕರೆಕ್ಟಾಗಿ 5 ಗಂಟೆಗೆ ಅಲಾರಾಮ್ ಇಟ್ಕೊಂಡು 5 ಗಂಟೆಗೆ ಎದ್ದೆ. ಎದ್ದಿದ ತಕ್ಷಣನೇ ರಾತ್ರಿ ನೆನೆಸಿಟ್ಟಿದ್ದೆ ಕಡಲೆಬೇಳೆನ, ಒಂದು ಚಿಕ್ಕ ಕಪ್ಪಲ್ಲಿ ಕಡಲೆಬೇಳೆನ ನೆನೆಸಿಟ್ಟಿದ್ದೆ. ಇವಾಗ ಕುಕ್ಕರಿಗೆ ಹಾಕೊಳ್ತಾ ಇದ್ದೀನಿ. ಇದು ಹಯಗ್ರೀವ್ ರಾಯರಿಗೆ ಪ್ರಿಯವಾಗಿರೋ ಅಂತ ನೈವೇದ್ಯನ ಮಾಡ್ಕೊಳ್ಳೋದಕ್ಕೆ ಒಂದು ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ನಾನು ನೈಟೇ ನೆನೆಸಿಟ್ಟಿರೋದ್ರಿಂದ ನೀವೇನಾದರೂ ನೆನ್ಸಕ್ಕೆ ಟೈಮ್ ಇಲ್ಲ ಅಂದಾಗ 2 ವಿಷಲ್ ಹಾಕಿಸ್ಕೊಂಡ್ರೆ ಸಾಕು. ಅದು ವಿಷಲ್ ಆಗೋದ್ರೊಳಗೆ ನಾನು ಹೋಗಿ ದೇವ್ರ ಮನೆದೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ದೇವ್ರ ಫೋಟೋಗೆಲ್ಲ ಹಾರ ಎಲ್ಲ ಹಳೇದು ಎಲ್ಲ ತೆಗೆದು ಒರೆಸಿ ಗಂಧ ಎಲ್ಲ ಇಟ್ಟು ಎಲ್ಲ ಇಡೋದ್ರೊಳಗೆ ಹರ್ಷನ್ ಕೂಗ್ತಾ ಇದೆ ಎದ್ದೇಳು ಅಂತ. ಅವಾಗ ಅವನು ಎದ್ದು ಬಂದ. ನಾನೆಲ್ಲ ಫೋಟೋಗೆಲ್ಲ ರೆಡಿ ಮಾಡಿಕೊಂಡು ಮಕ್ಕಳು ಹೇಳ್ತಾರೆ ಅವರು ಬೆಳಿಗ್ಗೆ ಹೊತ್ತು. ನಾನಿವಾಗ ಪೂಜೆ ಮಾಡೋದಕ್ಕಿಂತ ಸ್ವಲ್ಪ ಬೇಗ ಎದ್ನಲ್ವಾ, ಹಂಗಾಗಿ ಬಂದರು ಅವರು ಎದ್ರು ಒಬ್ಬೊಬ್ರೇನೆ. ಇಲ್ಲಿ ಒಂದು ವಿಷಲ್ಲೇ ಹಾಕ್ಸಿದ್ದೀನಿ ನೋಡಿ, ಇಷ್ಟು ಚೆನ್ನಾಗಿ ಬೆಂದೋಗಿತ್ತು. ಇದು ಮಾಡೋದು ಕೂಡ ಈಸಿ, ತುಂಬ ಚೆನ್ನಾಗಿರತ್ತೆ. ತುಪ್ಪ ಹಾಕ್ಕೊಂಡು ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹುರಿದು ಸೈಡಲ್ಲಿ ಎತ್ತಿಟ್ಕೊಂಡು ಸ್ವಲ್ಪ ಗಸಗಸೆ ಹಾಕ್ಕೊಳ್ಬೇಕು. ಈಗ ಗಸಗಸೆ ಹಾಕಿ ಸ್ವಲ್ಪ ಫ್ರೈ ಆದ ತಕ್ಷಣವೇ ಬೆಲ್ಲನ ತುರಿದಿಟ್ಟಿದ್ದೆ ರಾತ್ರಿನೇ ನಾನು. ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಒಂಚೂರು ಕರಗ್ತಾ ಇರುವಾಗಲೇ ಸ್ವಲ್ಪ ಒಂಚೂರು ನೀರು ಹಾಕ್ಕೋಬೇಕು, ಜಾಸ್ತಿ ಬೇಡ. ಅದು ಕರಗಿದ ತಕ್ಷಣವೇ ನಾವು ಕೂಗಿಸಿಟ್ಟಿರೋ ಅಂಥ ಬೇಳೆನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಅದು ಬೆಲ್ಲ ಮತ್ತು ಬೇಳೆ ಎರಡು ಮಿಕ್ಸ್ ಆಗಬೇಕು. ಸ್ವಲ್ಪ ಕುದಿಸಿದ್ರೆ ಸಾಕು, ತುಂಬ ಏನು ಕುದಿಸೋದು ಬೇಡ. ಸೊ ಇದು ಕುದಿಯೋದ್ರೊಳಗೆ ತೆಂಗಿನಕಾಯಿ, ಸ್ವಲ್ಪ ತೆಂಗಿನಕಾಯಿನ ಫ್ರೈ ಮಾಡಿ ಕೂಡ ಹಾಕ್ಕೊಳ್ತಾರೆ. ನಾನು ಹಂಗೆ ಹಾಕ್ಕೊಳ್ತಾ ಇದ್ದೀನಿ, ಇದರಲ್ಲೇ ಚೆನ್ನಾಗಿ ಬೇಯುತ್ತೆ ಅಂತ. ತೆಂಗಿನಕಾಯಿ ಹಾಕಿದ್ಮೇಲೆ ಒಂದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡೆ. ಆಮೇಲೆ ಗೋಡಂಬಿ, ದ್ರಾಕ್ಷಿ ಹಾಕಿದ್ರೆ ರೆಡಿ ಆಯಿತು ನಮ್ಮ ಹಯಗ್ರೀವ್. ಪ್ರಸಾದ ಎಲ್ಲ ರೆಡಿ ಮಾಡಿಟ್ಟು ಇವಾಗ ರಾಯರ ವಿಗ್ರಹನ ತೊಳೆದು ಅದಕ್ಕೆ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ರಾಯರಿಗೆ ಗಂಧವನ್ನು ಮಾತ್ರ ಇಡಬೇಕು, ಅರ್ಶಿನ ಕುಂಕುಮವನ್ನು ಇಡಬಾರ್ದು. ಪ್ರತಿ ಗುರುವಾರ ಮಾತ್ರ ನಾನು ರಾಯರ ವಿಗ್ರಹ ತೊಳೆದು ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ಸೊ ಇವತ್ತು ರಾಯರ ವರ್ಧಂತಿ ಆಗಿರೋದ್ರಿಂದ ಇವತ್ತು ಕೂಡ ನಾನು ತೊಳೆದು ಗಂಧ ಇಟ್ಟು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಪುಟ್ಟು ಹಾರನ ಪೋಣಿಸ್ಕೊಂಡಿದ್ನಲ್ಲ, ಅದನ್ನ ರಾಯರ ಇದಕ್ಕೆ ವಿಗ್ರಹಕ್ಕೆ ಅಂತಾನೆ ಪುಟ್ಟದಾಗಿ ಪೋಣಿಸ್ಕೊಂಡಿದ್ದೆ. ರೋಸ್ ಪೆಟಲ್ಸ್ನೆಲ್ಲ ತೆಗೆದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೆಳಿಗ್ಗೆನೆ ಒಂದು ಬಾಳೆದೆಲೆನ ಕಿತ್ಕೊಂಡು ಬಂದು ಕೊಟ್ಟ. ಇಲ್ಲೇನೆ ಹತ್ರ, ನಮ್ಮನೆ ಹತ್ರನೇ ಬಾಳೆದೆಲೆ ಇರೋದ್ರಿಂದ ನೈವೇದ್ಯನ ಬಾಳೆದೆಲೆಯಲ್ಲಿ ಇಟ್ಟರೆ ತುಂಬ ಒಳ್ಳೇದಂತೆ. ಹಾಗಾಗಿ ಒಂದು ಹಿತ್ತಾಳೆ ಬಟ್ಲಿಗೆ ಶೇಪ್ ಆಗಿ ಈ ಥರ ಕಟ್ ಮಾಡಿಕೊಂಡೆ ಒಳಗಡೆ. ಪ್ರಸಾದ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಘಮ ಘಮ ಅಂತ ಇತ್ತು. ಸೊ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಅನ್ನಿಸ್ತಾ ಇತ್ತು. ರಾಯರಿಗೆ ಪ್ರಿಯವಾಗಿರೋ ಅಂಥ ಇದು ಪ್ರಸಾದ ಹಯಗ್ರೀವ್ ಅಂತ ಕರೀತಾರೆ ಇದಕ್ಕೆ. ಸೊ ಇದು ಎಂಥದ್ದು ಕಡಲೆ ಮಂಡಿ ಅಂತಲೂ ಕರೀತಾರೆ. ಸೊ ದೇವ್ರ ಮುಂದೆ ಇವಾಗ ರಾಯರ ಮುಂದೆ ಎಲ್ಲ ಇಟ್ಟಿದ್ದಾಯಿತು. ನಾನಿವತ್ತು ಬೆಲ್ಲದಾರ್ತಿ ಮತ್ತು ತುಪ್ಪದಾರ್ತಿ ಎರಡನ್ನೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಷ್ಟು ದೀಪ ಹಚ್ತೀರಾ ಅಂತ ಕೇಳ್ತೀರಲ್ವ. ಯೂಶಲಿ 2 ದೀಪ, ಅದು ಮನೆ ದೇವರಿಗೆ ಮತ್ತು ಲಕ್ಷ್ಮೀ ದೇವರಿಗೆ ಎರಡನ್ನೂ ಇಡೋ ಅಂಥದ್ದು 2 ಬೆಳ್ಳಿ ದೀಪ. ಅದ್ರ ಜೊತೆಗೆ ಆರತಿ, ಬೆಲ್ಲದಾರತಿ 2, ಆಮೇಲೆ ತುಪ್ಪದಾರತಿ 2, ಮತ್ತು ರಾಯರಿಗೆ ಕೊಬ್ಬರಿ ಎಣ್ಣೆ ದೀಪ. ಇಷ್ಟು ದೀಪಗಳನ್ನ ನಾನು ಹಚ್ಕೊಂಡಿದ್ದೀನಿ. ಆರತಿ ಇವತ್ತು ಬೆಲ್ಲದಾರ್ತಿನ ಮಾಡಿ ರಾಯರಿಗೆ ಇಳಿ ಎಲ್ಲ ತೆಗೆದಿದ್ದಾಯಿತು. ಕಡ್ಡಿನ ಬೆಳಗೋದಿಲ್ಲ, ರಾಯರಿಗೆ ಬೆಲ್ಲದಾರತಿ ಆಮೇಲೆ ತುಪ್ಪದಾರತಿನ ಮಾಡ್ತೀವಿ. ಸೊ ಹಾಗಾಗಿ ಇವತ್ತು ಬೆಲ್ಲದಾರತಿ ಮಾಡಿದೆ. ಸೊ ಸಿಹಿಯಾಗಿರಲಿ, ನಮ್ಮ ಬದುಕು ಚೆನ್ನಾಗಿರಲಿ ಅಂತ ಬೆಲ್ಲದ ಆರತಿನ ಮಾಡಬೇಕು. ಬೇರೆ ಯಾವುದೇ ಆರತಿನೂ ರಾಯರಿಗೆ ಮಾಡಬಾರ್ದು. ಸೊ ಬೆಳಿಗ್ಗೆ ಎದ್ದು ಪೂಜೆ ಮಾಡುವಾಗಲೇ ಸೂರ್ಯದೇವ, ಬೆಳಿಗ್ಗೆ ಬೇಗ ಎದ್ದಿದ್ದಕ್ಕೆ ಸೂರ್ಯದೇವನು ಪೂಜೆ ಮಾಡ್ತಾ ಇದ್ದೆ. ಖುಷಿ ಆಗ್ತಾ ಇತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸೂರ್ಯ ಅಂದರೆ ರೆಡ್ಗೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ತುಂಬ ದಾಸವಾಳ ಹೂವು ಬಿಟ್ಟಿತ್ತು, ಅದನ್ನು ಎಲ್ಲ ಕಿತ್ತಿಟ್ಟು ಇವತ್ತು ಪೂಜೆ ಮಾಡಿದ್ದಂತೂ ಬೆಳಿಗ್ಗೆನೆ ಸಿಕ್ಕಾಪಟ್ಟೆ ಖುಷಿ ಆಯಿತು.
ಸೊ ನೋಡ್ಕೊಂಬಂದ್ರ. ಎಸ್, ನಾನು ಈ ಥರ ಮನೆಯಲ್ಲಿ ಇವತ್ತು ಪೂಜೆ ಎಲ್ಲ ಮುಗಿಸಿದಾಯ್ತು. ನಿಜವಾಗ್ಲೂ ಬೇಗ ಎದ್ದಿದ್ದಕ್ಕೆ ಎಲ್ಲ ಕೆಲಸ ಮುಗಿಸಿ ನಾನು ರಾಯರ ಮಕ್ಕಳಿಗೆ ರೆಡಿ ಮಾಡಿಕೊಂಡು ಸ್ಕೂಲಿಗೆ ಡ್ರಾಪ್ ಮಾಡಿ ಅಲ್ಲಿಂದ ಮಠಕ್ಕೆ ಹೋಗಿ ರಾಯರ ದರ್ಶನನೂ ಮಾಡಿ ಒಂದು 3 ಸುತ್ತು ಪ್ರದಕ್ಷಿಣೆ ಹಾಕಿ ಭಗವಂತ ನೀನೇ ಎಲ್ಲ ಅಂತ ಕೇಳಿಕೊಂಡು ಸೊ ಬಂದೆ. ತುಂಬ ಖುಷಿ ಆಯಿತು ಇವತ್ತಂತೂ. ಬೇಗ ನನಗೆಲ್ಲ ಕೆಲಸ ಮುಗೀತು. ಒಂಥರ ಅಂದರೆ ಬೇಗ ಎದ್ದಿದ್ದಕ್ಕೋ ಏನೋ ಬೆಳಿಗ್ಗೆ ಎದ್ದು ಮನೆಯಲ್ಲಿ ಪೂಜೆ ಮಾಡಿ ಈ ಥರ ನನಗೆ ಕಾಣಿಸ್ತಾ ಇದ್ರಂತೂ ಸಖತ್ ಖುಷಿ ಆಗುತ್ತೆ ನಿಜವಾಗ್ಲೂ. ನನಗೆ ದೇವ್ರ ಮನೇಲಿ ದೀಪ ಉರಿತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ದೆ. ಇನ್ನೊಂದೇನಪ್ಪ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಎಷ್ಟು ದೀಪ ಹಚ್ಚಬೇಕು ಅಂತ. ಆ್ಯಕ್ಚುಲಿ ಎಷ್ಟು ದೀಪ ಅನ್ನೋದಕ್ಕಿಂತ ನೀವು ಯಾವ ಥರ ದೀಪ ಹಚ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ 4 ದೀಪನಾದರೂ ಹಚ್ಚಿ, 2 ದೀಪ ಹಚ್ಚಿ, 6 ದೀಪ ಹಚ್ಕೊಳ್ಳಿ, 5 ದೀಪ ಹಚ್ಚಿ. ಸೊ ಅದು ನಿಮಗೆ ಇಷ್ಟಕ್ಕೆ ಬಿಟ್ಟಿದ್ದು. ತುಪ್ಪದ ಆರತಿ ಮಾಡಿ ತುಂಬ ಒಳ್ಳೆಯದು. ನಾನಿವತ್ತು ಬೆಲ್ಲದ ಆರತಿ ಮತ್ತು ತುಪ್ಪದ ಆರತಿ ಎರಡನ್ನೂ ಮಾಡಿದ್ದೀನಿ. ರಾಯರಿಗೆ ಬೇಡ್ಕೊಳ್ಳಿ. ಆಡಂಬರವಾಗಿ ಪೂಜೆ ಮಾಡೋಕ್ಕಾಗಿಲ್ಲ ಅಂದ್ರೂ ಸೊ ಭಕ್ತಿಯಿಂದ ಶ್ರದ್ಧೆಯಿಂದ ಮಡಿಯಿಂದ ಮಾಡಿ ಸೊ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಂಡು ಪೂಜೆ ಮಾಡಿ. ರಾಯರ್ ಬುಕ್ನ ಕೇಳ್ತಾ ಇದ್ರಿ. ಸೊ ಬುಕ್ನ ನಾನು ಆಲ್ರೆಡಿ ಎಷ್ಟೊಂದು ಜನಕ್ಕೆ ಕೊಟ್ಟಿದ್ದಾಯ್ತು. ಈಗ ನಾನು ಅವ್ರ ಬುಕ್ದು ನಂಬರ್ನ ಕಳಿಸ್ತೀನಿ, ಅದರಿಂದ ತರಿಸ್ಕೊಳ್ಳಿ ಅಂತ ಲಾಸ್ಟ್ ವೀಕು ಹೇಳಿದ್ದೆ. ಸೊ ಈ ಲಾಗಲ್ಲೂ ಹೇಳ್ತಾ ಇದ್ದೀನಿ, ಅವ್ರ ನಂಬರ್ನ ನಾನು ಸ್ಕ್ರೀನ್ ಮೇಲೇ ಕೊಟ್ಟಿರ್ತೀನಿ. ನಿಮಗೆ ಯಾರಿಗೆ ಬೇಕು ಬುಕ್ನ ಆ ಫೋನ್ ನಂಬರಿಗೆ ಫೋನ್ ಮಾಡಿ ತರಿಸ್ಕೊಳ್ಳಿ ಪ್ಲೀಸ್. ಹಾಗೇನೆ ತುಂಬಾ ಜನ ಕೇಳ್ತಾ ಇದ್ರಿ ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಲ್ಲ ಸಾಯಂಕಾಲ ಮಾಡ್ಬೋದಾ ಅಂತ. ಖಂಡಿತವಾಗ್ಲೂ ಮಾಡ್ಬೋದು, ಮಾಡಿ. ಯಾಕೆಂದ್ರೆ ಕೆಲವರು ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಸೊ ಮತ್ತೆ ಕಾಲೇಜ್ಗೆ ಹೋಗೋ ಮಕ್ಕಳು ಇರ್ತಾರೆ, ಹೊರ್ಗಡೆ ಹೋಗೋರು, ಏನಾದರೂ ಅರ್ಜೆಂಟ್ ಕೆಲಸ ಇರುತ್ತೆ, ಏನಾದರೂ ಒಂದು ಅರ್ಜೆಂಟ್ ಇವತ್ತೆಲ್ಲಿಗಾದ್ರೂ ಹೋಗ್ಬೇಕಾಗಿರುತ್ತೆ, ಪೂಜೆ ಮಾಡೋಕ್ಕಾಗಿಲ್ಲ ಅಂದರು ಸಾಯಂಕಾಲ ಮುಸ್ಸಂಜೆನಲ್ಲಿ ಪೂಜೆ ಮಾಡ್ಬೋದು. ಸಾಧ್ಯವಾದರೆ ಇವತ್ತು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿ ಒಂದು 3 ಸುತ್ತು ಪ್ರದಕ್ಷಿಣೆ ಹಾಕಿ ನೀನೇ ಎಲ್ಲ, ನನಗೇನು ಬೇಕು ಅಂತ ನಿನಗೆ ಗೊತ್ತು ಭಗವಂತ, ನೀನೇ ನಮಗೆ ಕರುಣಿಸು ಅಂತ ಕೇಳ್ಕೊಂಬಂದ್ರೆ ಸಾಕು, ರಾಯರು ಒಳ್ಳೇದು ಮಾಡ್ತಾರೆ. ಹಾಗಾಗಿ ತುಂಬ ಜನ ಕೇಳ್ತಾ ಇದ್ರಿ ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಲ್ಲ ಮೇಡಮ್ ಏನು ಮಾಡೋದು ಅಂತ. ಸೊ ಅಂಥವ್ರಿಗೋಸ್ಕರ ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಟೆನ್ಷನ್ ಮಾಡ್ಕೋಬೇಡಿ, ಸಾಯಂಕಾಲನೂ ಮಾಡ್ಬೋದು, ಸೊ ನಾವು ಯಾವುದೇ ಪೂಜೆ ಮಾಡಲಿ ಭಕ್ತಿಯಿಂದ ಮಾಡಿದ್ರೆ ದೇವರಾಣೆ ನಿಜವಾಗ್ಲೂ ಒಳ್ಳೇದಾಗಿ ಆಗುತ್ತೆ. ಅದರಲ್ಲಿ ನಮ್ದವ್ರ ನಂಬಿಕೆ ಇರಬೇಕು. ಸೊ ರಾಯರನ್ನ ಯಾರೆಲ್ಲ ನಂಬಿದ್ದೀರಾ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ. ಇಡೀ ದಿನ ಅಂದರೆ ಇಡೀ ದಿನ ಅಲ್ಲ, ನಾನಂತೂ ನೆನೆಸ್ಕೊಳ್ದೇ ಇರೋ ಟೈಮ್ ಇಲ್ಲ ನಿಜವಾಗ್ಲೂ. ಇವತ್ತು ವಿಶೇಷವಾಗಿ ವರ್ಧಂತಿ ಇರೋದ್ರಿಂದ ಇಡೀ ದಿನ ರಾಯರನ್ನ ಜಪ ಮಾಡೋಣ. ಆಮೇಲೆ ತುಂಬ ಜನ ಕೇಳ್ತಾ ಇದ್ರಿ ಬುಕ್ನ ಬರೆಯುವಾಗ ಮೈಂಡು ಎಲ್ಲೋ ಒಂಥರ ಇಲ್ಲೇ ಬರಿತಾ ಇರ್ತೀವಿ ಎಲ್ಲೆಲ್ಲೋ ಹೋಗುತ್ತೆ ಅಂತ. ಅವಾಗ ಒಂದು ಕೆಲಸ ಮಾಡಿ, ಇದೊಂದು ಜಸ್ಟ್ ಟ್ರಿಕ್ನ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ರಾಯರ್ದು ಬುಕ್ ಬರೆಯುವಾಗ ನಿಮ್ಮ ಫೋನಲ್ಲಿ ಒಂದು ಸಾಂಗ್ನ ಹಾಕೊಳ್ಳಿ, ಓಂ ಗುರು ರಾಘವೇಂದ್ರಾಯ ನಮಃ ಅಂತ. ಅದು ಅದ್ರ ಪಾಡಿಗೆ ಬರ್ತಾ ಇರಲಿ, ನೀವು ಬರಿತಾ ಹೋಗಿ. ಆಗ ನಿಮ್ಮ ಮೈಂಡು ರಾಯರ ಮಠದಲ್ಲಿ ಇದೀವೇನೋ, ರಾಯರ ಮುಂದೆ ಕೂತ್ಕೊಂಡಿದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಆ ಥರ ಇವಾಗ ಕೆಲವೊಮ್ಮೆ ನಾವು ಬುಕ್ ಬರೆಯುವಾಗ ಆಗಿರ್ಬೋದು, ಪೂಜೆ ಮಾಡುವಾಗ ಮಾಡ್ತಾ ಇರ್ತೀವಿ ಮನೆಯಲ್ಲಿ, ನಮ್ಮ ಮೈಂಡ್ ಎಲ್ಲೋ ಹೋಗಿರತ್ತೆ, ನಾವೆಲ್ಲೋ ಹೋಗ್ತಾ ಇದೀವೇನೋ, ನಾವು ಯಾವುದೋ ಕೆಲಸದಲ್ಲಿ ಇದ್ದೀವಿ, ಏನೋ ಎಲ್ಲಿಗೋ ಹೋಗಿದ್ದೀವಿ, ಯಾರ ಬಗ್ಗೆನೋ ಥಿಂಕ್ ಮಾಡ್ತಾ ಇರ್ತೀವಿ. ಅದು ಯಾವುದೂ ಆಗಬಾರ್ದು. ನಾವೀಗ ಭಕ್ತಿಯಿಂದ ಪೂಜೆ ಮಾಡ್ತಿದ್ದೀವಿ ಅಂದರೆ ರಾಯರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು, ರಾಯರನ್ನ ಬೇಡ್ಕೊಳ್ತಾ ನಾವು ಪೂಜೆ ಮಾಡ್ತಾ ಇರ್ಬೇಕು ಅಷ್ಟೇನೆ. ಸೊ ಅದಕ್ಕೋಸ್ಕರ ಕೆಲವೊಮ್ಮೆ ಈ ಥರ ಆಗತ್ತೆ. ಅದು ರೂಢಿ ಆಗ್ತಾ 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 ಚೇಂಜ್ ಮಾಡ್ಕೊಳ್ಬೋದು. ಹಾಗಾಗಿ ನೀವು ನಿಮ್ಮ ಅಂದರೆ ಕಾನ್ಸಂಟ್ರೇಷನ್ನ ಇಲ್ಲೇ ಇಟ್ಕೊಳ್ಬೇಕು. ನಾವು ರಾಯರ ಬಗ್ಗೆನೇ ಯೋಚನೆ ಮಾಡಬೇಕು ಅಂದರೆ ಒಂದು ಸಣ್ಣ ಮೊಬೈಲಲ್ಲಿ ಸಾಂಗ್ಸ್ ಬರುತ್ತಲ್ವ, ಅದರಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆ ಇರುತ್ತೆ, ಅದರಲ್ಲಿ ಓಂ ಗುರು ರಾಘವೇಂದ್ರಾಯ ನಮಃ ಅಂತಾನೋ ಇಲ್ಲ ಯಾವುದಾದ್ರೂ ಒಂದು ಸಾಂಗ್ನೋ ಹಾಕ್ಕೊಂಡು ಪೂಜೆ ಮಾಡ್ತಾ ಬನ್ನಿ. ಸೊ ತುಂಬ ಒಳ್ಳೆಯದು. ಇದನ್ನ ಮಾಡಿ ನೋಡಿ, ಬೇಕಂದರೆ ನಿಮಗೇನೆ ಮೈಂಡ್ ಎಷ್ಟು ನಿರಾಳ ಅನ್ಸುತ್ತೆ ಅಂದರೆ, ನನಗಂತೂ ನಾನು ಒಬ್ಬಳೇ ಇರುವಾಗ ರಾಯರದು ಸಾಂಗ್ ಎಲ್ಲ ಹಾಕೊಂಡು ಕೇಳಿಸ್ಕೊತಾ ಇರ್ತೀನಿ. ತುಂಬ ಖುಷಿ ಆಗುತ್ತೆ ನನಗೆ, ಒಂಥರ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಆಗುತ್ತೆ. ಸೊ ಈ ಸ್ವೀಟ್ನ ಮಾಡಿದ್ದೀನಲ್ಲ, ಇದಕ್ಕೆ ಅಯಗ್ರೀವ್ ಅಂತಾರೆ, ಆಮೇಲೆ ಕಡಲೆ ಮಂಡಿ ಅಂತಲೂ ಕರೀತಾರೆ. ಒಂದೊಂದು ಕಡೆ ಒಂದೊಂದು ಥರ ಹೆಸರಿಟ್ಟು ಕರೀತಾರೆ. ತುಂಬ ಒಳ್ಳೆಯದು, ರಾಯರಿಗೆ ತುಂಬ ಪ್ರಿಯವಾಗಿರುವಂಥ ನೈವೇದ್ಯ ಇದು. ನೀವು ಮಂತ್ರಾಲಯದಲ್ಲಿ ಸಾಮಾನ್ಯವಾಗಿ ಮಠಗಳಲ್ಲಿ ಈ ಸ್ವೀಟ್ನ ಕೊಡ್ತಾರೆ. ಮಂತ್ರಾಲಯದಲ್ಲಿ ಸಾಮಾನ್ಯವಾಗಿ ನಾನು ಹೋದಾಗ ಎಷ್ಟೊಂದು ಸತಿ ತಿಂದಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದು ಹಾಕ್ಕೊಂಡು ಅದು ಇಷ್ಟಿಷ್ಟೇ ಹಾಕ್ತಾ ಇರ್ತಾರೆ, ತುಂಬ ಖುಷಿ ಕೊಡುತ್ತೆ, ಒಂಥರ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನಿವತ್ತು ಅದನ್ನೇ, ರಾಯರ ಹುಟ್ಟು ಹಬ್ಬ ಅಲ್ವಾ, ಹಾಗಾಗಿ ರಾಯರದು ಇದನ್ನ ಮಾಡಿದ್ದೀನಿ. ಆಮೇಲೆ ದೀಪದ ವಿಚಾರ ಅಂದರೆ ಕೆಲವೊಬ್ರು, ನಾನು ಗೊತ್ತೋ ಗೊತ್ತಿಲ್ವಾ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ರಾಯರ ಮಠದಲ್ಲಿ ಮೊನ್ನೆ ಹೋದ್ವಾರ ಹೋದಾಗ್ಲೂ ಯಾರೋ ಒಂದಿಬ್ರು ನಿಂಬೆಹಣ್ಣು ದೀಪ ಹಚ್ತಾ ಇದ್ರು. ನಿಂಬೆಹಣ್ಣು ದೀಪ ಹಚ್ಚೋದು ರಾಯರಿಗಲ್ಲ,
ನಿಂಬೆಹಣ್ಣು ದೀಪನ ದುರ್ಗಾ ಮಾತೆಗೆ, ಅಮ್ಮನವರಿಗೆ, ಚಾಮುಂಡೇಶ್ವರಿಗೆ, ಯಾರು ದುರ್ಗಾ ಮಾತೆ ಕಾಳಿ ಸ್ವರೂಪದಲ್ಲಿ ಇರೋ ದೇವತೆಗಳಿಗೆ ನಿಂಬೆಹಣ್ಣು ದೀಪನ ಹಚ್ತಾರೆ. ಸೊ ಅದು ಹೆಣ್ಣು ದೇವರುಗಳಿಗೆ ಸಾಮಾನ್ಯವಾಗಿ ದುರ್ಗಾ ಮಾತೆಗೆ ಹಚ್ತಾರೆ ನಿಂಬೆಹಣ್ಣು ದೀಪನ. ರಾಯರಿಗೆ ಹಚ್ಚಬೇಕಾಗಿರೋದು ಶಾಂತವಾಗಿ ಸ್ವೀಟಾಗಿ, ಅಂದರೆ ನಮ್ಮ ಬದುಕು ಸಿಹಿ ಥರ ಇರಲಿ, ನಾವು ಬೇಡಿದಂಥ ಎಲ್ಲ ಕಷ್ಟಗಳು ಸಿಹಿ ಥರ ಆಗಲಿ, ಏನೇ ಕಷ್ಟ ಕಹಿ ಇದ್ರೂ ಅದು ಸಿಹಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಬೆಲ್ಲದ ಆರತಿನ ಮಾಡಬೇಕಾಗತ್ತೆ. ಮನೆಯಲ್ಲಿ ತುಪ್ಪದ ಆರತಿನ ಮಾಡಿ, ತುಂಬ ಒಳ್ಳೆಯದು. ಎಲ್ಲ ತುಂಬ ಕಡೆ ತುಪ್ಪದ ಬತ್ತಿನ ಉರಿಸ್ತಾರೆ. ರಾಯರಿಗೆ ತುಪ್ಪದ ಆರತಿ ಅಂದರೆ ತುಂಬ ಪ್ರಿಯವಾಗಿರುವಂಥದ್ದು. ಸೊ ಬೆಲ್ಲದ ಆರತಿನ ಮಾಡ್ತಾರೆ, ತುಂಬ ಒಳ್ಳೆಯದು. ಸಂಕಲ್ಪ ಮಾಡಿ ಬೆಲ್ಲದ ಆರತಿನ ಮಾಡ್ಕೊಳ್ಳಿ. ಆಮೇಲೆ ತೆಂಗಿನಕಾಯಿ ಸಂಕಲ್ಪದ ಬಗ್ಗೆ ಒಂದಷ್ಟು ಕ್ವಶನ್ಸ್ನ ಕೇಳ್ತಾನೆ ಇರ್ತೀರಾ, ನಾನು ರಿಪ್ಲೈ ಮಾಡ್ತಾನೆ ಇರ್ತೀನಿ. ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಈಗ 7 ಡೇಸು ವರ್ಧಂತಿದು 7 ಡೇಸ್ ಮಾಡೋರು ಇದ್ದಾರೆ. ಆಮೇಲೆ ಮಧ್ಯದಲ್ಲಿ ಪೀರಿಯಡ್ಸ್ ಆದರೆ ಏನು ಮಾಡೋದು ಅಂತ ಒಂದಷ್ಟು ಜನ ಕೇಳಿದ್ರಿ, ಅದಕ್ಕೆಲ್ಲ ರಿಪ್ಲೈ ಕೂಡ ಮಾಡಿದ್ದೀನಿ. ಏನು ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ, ಯಾಕೆ ಅಂದರೆ ಇದು ನಾವು ಮಾಡ್ಕೊಂಡಿರೋದಲ್ಲ, ಪೀರಿಯಡ್ಸ್ ಎಲ್ಲ ಅದು ಭಗವಂತ ಸೃಷ್ಟಿಯ ನಿಯಮ. ಸೊ ಹಾಗಾಗಿ ಮಾಡ್ಕೊಳ್ಳಿ, ಏನೂ ಆಗಲ್ಲ. ಅಕಸ್ಮಾತ್ ನಿಮ್ಮ ಮನೇಲಿ ಯಾರು ಮಾಡೋರಿದ್ರೆ ಮಾಡಲಿ, ಇಲ್ಲ ಅಂದರೆ ಬಿಟ್ಟು ನೆಕ್ಸ್ಟ್ ಡೇಗೆ ತಪ್ಪಾಯ್ತಪ್ಪ ಅಂತ ಒಂದು 11 ರೂಪಾಯಿ ಕಾಣಿಕೆ ಮಠಕ್ಕೆ ಹಾಕಿ ನೀವು ಹೋದಾಗ. ಸೊ ಕಾಣಿಕೆ ಕಟ್ಟಿಟ್ಟು ಪೂಜೆ ಮಾಡಿ, ಏನು ಟೆನ್ಷನ್. ಸೊ ಅದಕ್ಕೇನೆ ಇವತ್ತು ಒಂದು ಚಿಕ್ಕ ಲಾಗ್ನ, ತುಂಬ ಜನ ಕನ್ಫ್ಯೂಷನ್ಸ್ ಇತ್ತು. ಸೊ ಯಾವ ಥರ ಎಷ್ಟು ದೀಪ ಹಚ್ಚಬೇಕು, ಆಮೇಲೆ ಏನು ಇದನ್ನ ಮಾಡಬೇಕು ಅಂತ. ಆಮೇಲೆ ಕೆಲವೊಬ್ರು ಮನೆಯಲ್ಲಿ ಆಡಂಬರದ ಪೂಜೆಗಳನ್ನ ಮಾಡ್ತಾರೆ, ನಾವು ಮಾಡೋಕ್ಕಾಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಮಾಡಿ, ನಿಮ್ಮ ಭಕ್ತಿ ಎಷ್ಟಿದೆ ಅಷ್ಟನ್ನ ಮಾಡಿ, ಮಡಿಯಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ. ಮನಸ್ಸನ್ನ ಕೆಲವರು ತುಂಬ ಆಡಂಬರವಾಗಿ ಪೂಜೆ ಮಾಡ್ತಾರೆ, ಅದನ್ನ ಏನೇನೋ ತಂದಿಟ್ಟು ಏನೆಲ್ಲ ಮಾಡ್ತಾರೆ. ಅವ್ರ ಮನಸ್ಸೇ ಶುದ್ಧ ಇಲ್ಲ ಅಂದರೆ ಭಗವಂತನಿಗೂ ಗೊತ್ತಾಗತ್ತಲ್ವಾ. ಸೊ ಹಾಗಾಗಿ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳಿ, ಯಾರ ಬಗ್ಗೆನೂ ಕೆಟ್ಟದ್ದನ್ನ ಯೋಚನೆ ಮಾಡಬೇಡಿ, ಕೆಟ್ಟದ್ದನ್ನ ಮಾತಾಡಬೇಡಿ. ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳಿ. ಸೊ ಯಾವಾಗ ನಾವು ಸೆಲ್ಫ್ ಕಾನ್ಫಿಡೆನ್ಸ್ನ ಬೆಳೆಸ್ಕೊಳ್ತೀವಿ, ಸೆಲ್ಫಾಗಿ ಯೋಚನೆ ಮಾಡ್ತೀವಿ, ಆವಾಗ ನಮ್ಮನ್ನ ಸೋಲ್ಸೋರ್ಗೆ ಯಾರೂ ಇರಲ್ಲ. ನಾವು ಯಾವಾಗ್ಲೂ ಈ ಥರನೇ ಇರ್ತೀವಿ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತುಂಬ ಜನ ನನ್ನ ಲಾಸ್ಟ್ ಲಾಗಿಗೆಲ್ಲ ಕಳಿಸಿದ್ರಿ, ನಿಮ್ಮ ಮಾತು ಕೇಳಕ್ಕೆ ಖುಷಿ ಆಗತ್ತೆ, ಎಷ್ಟು ಚೆನ್ನಾಗಿ ಹೇಳ್ತೀರಾ ಅಂತ. ಸೊ ನನ್ನ ಜೀವನದ ಅನುಭವ ಎಷ್ಟೊಂದು ನೋಡ್ಬಿಟ್ಟಿದ್ದೀನಿ ಇಂಥವ್ರನ್ನೆಲ್ಲ, ತುಂಬ ಜನನ. ಸೊ ಹಾಗಾಗಿ ಯಾರು ನಮ್ಗೆ ಯಾರು ಒಳ್ಳೇದು ಬಯಸ್ತಾರೆ ಅವ್ರ ಜೊತೆ ಇರೋಣ, ಕೆಟ್ಟದ್ದು ಬಯಸ್ತಾ ಇದ್ದಾರೆ ಅಂದರೆ ಅವರಿಂದ ಸ್ವಲ್ಪ ದೂರ ಇರೋಣ ಅಷ್ಟೇ. ಸೊ ಓಕೆ ಫ್ರೆಂಡ್ಸ್, ಈ ಪುಟ್ಟದಾಗಿ ಸರಳವಾಗಿ ರಾಯರ ವರ್ಧಂತಿಯನ್ನು ಮಾಡೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಸೊ ಮಾಡ್ಕೊಳ್ಳಿ, ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ನೀವೇನೆಲ್ಲ ಆಸೆ ಪಟ್ಟಿದ್ದೀರಾ, ನೀವೇನೆಲ್ಲ ಕೇಳ್ಕೊಳ್ತಾ ಇದ್ದೀರಾ, ಅದು ಎಲ್ಲರಿಗೂ ಈಡೇರಲಿ ಅಂತ ಕೇಳ್ಕೊಳ್ತಾ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಓಂ ಗುರು ರಾಘವೇಂದ್ರಾಯ ನಮಃ. ಓಂ ಗುರು ರಾಘವೇಂದ್ರಾಯ ನಮಃ. ಓಂ ಗುರು ರಾಘವೇಂದ್ರಾಯ ನಮಃ.